ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ಇವಾಗ ನೀವು ಡಿ ಸಿ ಟಿ ಎಕ್ಸಾಮ್ ಬರದಾಗಿದೆ. ಡಿ ಸಿ ಟಿ ಎಕ್ಸಾಮ್ ಬರದಾದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು. ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು ಅಂದ್ರೆ ನೀವು ಕೆಇಎ ನಡೆಸೋ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ರೌಂಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಇದ್ರ ಬಗ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಕನ್ಫ್ಯೂಷನ್ ಇರೋದು, ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಯಾಕೆ ಅಂತಂದ್ರೆ ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಮತ್ತೆ ಯಾವ ರೌಂಡ್ಸ್ ಅಲ್ಲಿ ಯಾವ ತರ ಪಾರ್ಟಿಸಿಪೇಟ್ ಮಾಡಬೇಕು ಐಡಿಯಾ ಇರಲ್ಲ. ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಕೊಟ್ಬಿಡ್ತಾರೆ. ಏನ್ ಸರ್ ಏನಿದೆ, ಇವಾಗ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡ್ತೀವಿ, ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ. ಇವಾಗ ಫಸ್ಟ್ ರೌಂಡ್ ಟೋಟಲಿ ನಿಮ್ಗೆ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3 ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ರೌಂಡ್ 1 ಇವಾಗ ನಾವು ಮೇನ್ ತಿಳ್ಕೊಬೇಕಾದ್ರೆ ಅಂದ್ರೆ, ಸರ್ ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ರೌಂಡ್ 2 ಹೋಗ್ಬೋದಾ, ಅಥವಾ ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಅಲ್ಲಿಂದಾನೆ ಎಕ್ಸಿಟ್ ಆಗ್ಬೋದಾ, ಅಥವಾ ನಾವು ಈ ಕೌನ್ಸಿಲಿಂಗ್ ಪ್ರೊಸೆಸ್ ಇಂದಾನೆ ಎಕ್ಸಿಟ್ ಆಗ್ಬೋದಾ? ಇದು ತುಂಬಾ ಜನ ಸ್ಟೂಡೆಂಟ್ಸ್ ಗಮನ ಪ್ರಾಬ್ಲಮ್ ಇದೆ. ಆಮೇಲೆ ರೌಂಡ್ 3 ಮೂರು ರೌಂಡ್ಸ್ ಗೆ ಎಲಿಜಿಬಲ್ ಆಗ್ತೀರಾ? ಇದು ಮೇನ್ ಥಿಂಗ್ ತಿಳ್ಕೊಬೇಕಾಗಿರೋದು. ಇವೆಲ್ಲ ತಿಳ್ಕೊಂಡು ಕರೆಕ್ಟ್ ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮಗೆ ಸೂಟಬಲ್ ಕಾಲೇಜ್ ತಿಳ್ಕೊಂಡು, ಆಮೇಲೆ ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಬರುತ್ತೆ ತಿಳ್ಕೊಂಡು, ಕರೆಕ್ಟ್ ಹೈ ಪ್ರಿಯಾರಿಟಿ ಕಾಲೇಜ್ ಅಂತ ಕರಿತೀನಿ, ಹೈ ಪ್ರಿಯಾರಿಟಿ, ಮಿಡ್ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ ಈ ಕ್ಯಾಟಗರೈಸ್ ಮಾಡಿ, ಇದಕ್ಕೆ ನಾನು ನಿಮ್ಗೆ ಸಪೋರ್ಟ್ ಕೊಡ್ತಾ ಇರೋದು. ಆಪ್ಷನ್ ಎಂಟ್ರಿ PDF ಲಿಸ್ಟ್ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಕರೆಕ್ಟ್ ಕಾಲೇಜ್ ಅಂದ್ರೆ ನಿಮ್ಮ ರ್ಯಾಂಕಿಂಗ್, ಒಂದು ರ್ಯಾಂಕಿಂಗ್ ಬಂದಿರುತ್ತಲ್ಲ, ಆ ರ್ಯಾಂಕಿಂಗ್ ಗೆ ಒಂದು ಆಪ್ಷನ್ಸ್ ಕೊಡಬೇಕು. ನಂಗೆ ಕಾಲೇಜ್ ಇಂಥ ಕಾಲೇಜ್ ಸೀಟ್ ಬೇಕು ಅಂತ ಯಾವ ಆಪ್ಷನ್ಸ್ ಬೇಕಾದ್ರೂ ಕೊಡಬಹುದು. ಇವಾಗ ಯಾರೋ ಒಂದು 15,000 ರ್ಯಾಂಕಿಂಗ್ ಬಂದಿರೋನು ಆರ್ವಿ ಕಾಲೇಜ್ ಕೊಡಬಹುದು, ಕೊಡಬಾರ್ದು ಅಂತ ಏನಿಲ್ಲ, ಯಾವ ಆಪ್ಷನ್ಸ್ ಬೇಕಾದ್ರೂ ಕೊಡಬಹುದು. ಓಕೆ, ಅದೊಂದು ಆರ್ಡರ್ ವೇಲ್ ಕೊಟ್ಟಾಗ ಒಂದು ಪ್ರಿಯಾರಿಟಿ ಅಂತ ಕರಿತೀವಿ, ಆಪ್ಷನ್ ಎಂಟ್ರಿ. ಇದು ಬರೋದು ನಿಮ್ಗೆ ಕೌನ್ಸಿಲಿಂಗ್ ರೌಂಡ್ಸ್ ಅಲ್ಲಿ ಕೊಟ್ಟಾಗ ನಿಮ್ಗೆ ಎಲ್ಲಾ ಕರೆಕ್ಟ್ ಆಗಿತ್ತು ಅಂತಂದ್ರೆ, ನೀವು ಕೇಳಿರೋ ಕಾಲೇಜು ನಿಮ್ಮ ರ್ಯಾಂಕಿಂಗ್ ಬಂದಾಗ ಅಲ್ಲಿ ಸೀಟ್ ಇತ್ತು ಅಂತಂದ್ರೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇವ್ರು ನಾಟ್ ಬೀನ್ ಅಲಾಟೆಡ್ ಅಂತ ಸೀಟ್ ಬರುತ್ತೆ. 3 ರೌಂಡ್ಸ್ ಅಲ್ಲಿ ಈ ತರ ಬರೋ ಚಾನ್ಸಸ್ ಇರುತ್ತೆ. ಚಾನ್ಸ್ ಆಗಿದೆ, ಯಾಕಂದ್ರೆ ನಾನು ನೋಡಿದೀನಿ ಸ್ಟೂಡೆಂಟ್ಸ್ ನ. ಇವಾಗ ಏನ್ ಹೇಳ್ತೀನಿ ಅಂದ್ರೆ 3 ರೌಂಡ್ಸ್ ಬರುತ್ತೆ ಅಂತ ಹೇಳಿರ್ತೀನಿ. ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಿನಿಮಮ್ ನಾನು ಹೇಳೋದು 60 ರಿಂದ 70 ಮಾಡಿ ಅಂತ ಮಾಡಲ್ಲ. ಅದ್ರ ಬಗ್ಗೆ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕೆಲವರು ಏನ್ ಮಾಡ್ತಾರೆ, ಬರೀ 5 ಆಪ್ಷನ್ ಎಂಟ್ರಿ ಮಾಡ್ತಾರೆ, 10 ಆಪ್ಷನ್ ಎಂಟ್ರಿ ಮಾಡ್ತಾರೆ. ತುಂಬಾ ದೊಡ್ಡ ತಪ್ಪು. ಅದನ್ನೇ ಹೇಳ್ತಾ ಇರೋದು, ಡೋಂಟ್ ನೆಗ್ಲೆಕ್ಟ್, ಫಸ್ಟ್ ಲರ್ನ್ ಆಲ್ ದ ಇನ್ಫಾರ್ಮೇಶನ್ ಅಬೌಟ್ ದ ಕೌನ್ಸಿಲಿಂಗ್ ರೌಂಡ್ಸ್. 3 ರೌಂಡ್ಸ್ ಬರುತ್ತೆ, ತಿಳ್ಕೊಳ್ಳಿ ಫಸ್ಟ್ ಎಕ್ಸಾಕ್ಟ್ಲಿ ಏನು ಅಂತ. ತಿಳ್ಕೊಂಡಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಕರೆಕ್ಟ್ ಆಗಿ ಎಂಟ್ರಿ ಮಾಡಿದಾಗ ನಿಮಗೆ ಈ ತರ ಒಂದು ಬರೋದು ಅವಾಯ್ಡ್ ಆಗುತ್ತೆ. ಸೀಟ್ ನಾಟ್ ಅಲಾಟೆಡ್ ಅಂತ ಬರೋದು ಅವಾಯ್ಡ್ ಆಗುತ್ತೆ. ಎಲ್ಲಾರ್ಗೂ ಸೀಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳಕ್ ಬಂದಿರೋದು. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ರೌಂಡ್ಸ್ ಬಗ್ಗೆ. ಅದೇ ತರ ಮೈನ್ಲಿ ದ ಚಾಯ್ಸ್ ಎಂಟ್ರಿ ರೌಂಡ್ಸ್ ಆದ್ಮೇಲೆ ನೀವು ಚಾಯ್ಸಸ್ ಕೊಡ್ಬೇಕಾಗತ್ತೆ, ಕಾಲೇಜ್ಗೆ ಹೋಗ್ತೀನಾ ಇಲ್ವಾ ಅಂತ. ಅದ್ರ ಬಗ್ಗೆನೂ ತಿಳ್ಕೊಳ್ಳಿ, ಯಾವ ಚಾಯ್ಸ್ ಬರುತ್ತೆ ಏನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಾದ್ಮೇಲೆ ಎಲ್ಲ ತಿಳ್ಕೊಬೇಕು. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನೀವೇನಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ND ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಮತ್ತೆ ND ಅಕಾಡೆಮಿದು ವೆಬ್ಸೈಟ್ ಇದೆ, ಅಲ್ಲಿ ಹೋದ್ರೆ DCT ರ್ಯಾಂಕ್ ಪ್ರಿಡಿಕ್ಟರ್ ಇದೆ, ಚೆಕ್ ಮಾಡಿ. ಕಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಕ್ಲಿಕ್ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮಗೆ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ. ರೌಂಡ್ 1, ರೌಂಡ್ 2 ಮತ್ತೆ ರೌಂಡ್ 3. ಸೊ ಇವಾಗ ಎಲ್ಲಾ ಸ್ಟೂಡೆಂಟ್ಸ್ ರೌಂಡ್ 1 ಗೆ ಎಲಿಜಿಬಲ್ ಆಗ್ತಾರೆ. ಕೆಲವು ಸ್ಟೂಡೆಂಟ್ಸ್ ರೌಂಡ್ 2 ಗೆ ಎಲಿಜಿಬಲ್ ಆಗ್ತಾರೆ. ಇನ್ನ ಕೆಲವು ಸ್ಟೂಡೆಂಟ್ಸ್ ರೌಂಡ್ 3 ಗೆ ಎಲಿಜಿಬಲ್ ಆಗ್ತಾರೆ. ಹಂಗಾದ್ರೆ ಏನ್ ಸರ್ ಎಲ್ಲಾ ರೌಂಡ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗಲ್ಲ ಅಂದ್ರೆ, ಆತರ ಆಗಲ್ಲ ಅಲ್ಲಿ. ಯಾಕೆ ಅಂತಂದ್ರೆ 3 ರೌಂಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ, 3ನೇ ರೌಂಡ್ ಹೋಗ್ಬೇಕು ಅಂತಂದ್ರೆ ಅವನಿಗೆ ಒಂದೇ ಆಪ್ಷನ್ ಇರೋದು, ಸೀಟ್ ಅಲಾಟ್ಮೆಂಟ್ ಆಗದೆ ಇರೋದು. ಆಮೇಲೆ ಇನ್ನೊಂದು, ಯಾರು ಬ್ಯಾಕ್ಲಾಗ್ ಇಟ್ಕೊಂಡು ಮೇಕಪ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಬಂದಿರ್ತೀರೋ ಅವರು 3rd ರೌಂಡ್ ಎಲಿಜಿಬಲ್ ಆಗ್ತಾರೆ. ರಿಮೈನಿಂಗ್ ಒಂದು 90 to 95% ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಕೆಲಸ ಮುಗಿಸ್ಕೊಂಡ್ಬಿಡ್ತಾರೆ. ಇವಾಗ ರೌಂಡ್ 1 ಇಂದ ರೌಂಡ್ 2 ಹೋಗ್ಬೋದಾ? ಎಸ್ ಹೋಗ್ಬೋದು, ಎಲ್ಲಾ ಸ್ಟೂಡೆಂಟ್ಸ್ ಹೋಗ್ಬೋದು. ಬಟ್ ಅದರಲ್ಲಿ ರೌಂಡ್ 1 ಅಲ್ಲೇ ಮ್ಯಾಕ್ಸಿಮಮ್ 40 to 50% ಸೀಟ್ಸ್ ಅಲ್ಲೇ ತಗೊಂಡ್ಬಿಡ್ತಾರೆ. ಇವಾಗ ರೌಂಡ್ 1 ಬಂದು 3 ರೌಂಡ್ಸ್ ಅಲ್ಲಿ ರೌಂಡ್ 1 ಬಂದು ಸ್ವಲ್ಪ ಲೆಂತಿಯರ್ ರೌಂಡ್ಸ್, ಯಾಕಂದ್ರೆ ಅಲ್ಲಿ 2 ಸಲ ರಿಸಲ್ಟ್ ಬರುತ್ತೆ. ನೋಡಿ, ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಆಫ್ ರಿಸಲ್ಟ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ಬಿಟ್ಟು. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಒಂದು ಟೆಂಪರವರಿ ಅಲಾಟ್ಮೆಂಟ್, ಅಂಡ್ ದಟ್ ಈಸ್ ನಾಟ್ ದ ರಿಯಲ್ ಅಲಾಟ್ಮೆಂಟ್. ಅದು ಟೆಂಪರವರಿ ಸೀಟ್ ಅಲಾಟ್ಮೆಂಟ್. ಬಟ್ ಏನು ಅಂತಂದ್ರೆ, ಅಲ್ಲಿ ಏನ್ ಸೀಟ್ ಅಲಾಟ್ಮೆಂಟ್ ಬಂದಿರುತ್ತೆ, ನಿಮ್ಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ನಂಬರ್ ಆಫ್ ಫಸ್ಟ್ ರೌಂಡ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಮಾಡಬೇಕು. ಅಂದ್ರೆ ನೀವು, ನಾನು ಪ್ರಿಫರೇಬ್ಲಿ ಹೇಳೋದು, ಒಂದು 50 ರಿಂದ 70 ಆಪ್ಷನ್ ಎಂಟ್ರಿ ಮಾಡಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇಲ್ಲೇ ತಪ್ಪು ಮಾಡೋದು. ಕೆಲವರು 5 ಎಂಟ್ರಿ ಮಾಡ್ತಾರೆ, ಕೆಲವರು 3 ಎಂಟ್ರಿ ಮಾಡ್ತಾರೆ, ಕೆಲವರು 10 ಎಂಟ್ರಿ ಮಾಡ್ತಾರೆ. ಇವೆಲ್ಲ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನಂದು ಒಂದು 15,000 ರ್ಯಾಂಕಿಂಗ್ ಬಂದಿರುತ್ತೆ. ಟಾಪ್ 10 ಕಾಲೇಜ್ ತಗೊಂಡು ಎಂಟ್ರಿ ಮಾಡಿದಾಗ ಅಲ್ಲಿ ಸೀಟ್ ಸಿಗುತ್ತಾ?
ಖಂಡಿತ ಸಿಗಲ್ಲ. ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಬರುತ್ತೆ ಆ ಕಾಲೇಜಸ್ ಅಲ್ಲಿ ಆ ಬ್ರಾಂಚಸ್ ಎಂಟ್ರಿ ಮಾಡಿದಾಗ ಸಿಗುತ್ತೆ. ಇದೇ ಮ್ಯಾಕ್ಸಿಮಮ್ ತಪ್ಪು ಮಾಡೋದು. ಏನಂತಂದ್ರೆ ಸರ್ ಏನ್ ಸರ್ ಯಾವ್ದೊಂದು ಕಾಲೇಜ್ ಸಿಗುತ್ತೆ ಅಪ್ಲೈ ಮಾಡೋದು, ಆತರ ಆಗಲ್ಲ ಅಲ್ಲಿ. ಫಸ್ಟ್ ನೀವು ತಿಳ್ಕೊಬೇಕು ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಬೇಕು ಅಂತ ತಿಳ್ಕೊಬೇಕು. ಆ ಕಾಲೇಜಸ್ ಮಾತ್ರ. ಇವಾಗ ಟಾಪ್ ಕಾಲೇಜ್ ತಗೊಂಡಾಗ ಒಂದ್ 2,000 ರ್ಯಾಂಕ್ 2,500 ರ್ಯಾಂಕ್ ಅಲ್ಲಿ ಮುಗ್ದೋಗಿರುತ್ತೆ. ನೀವು 15,000 ರ್ಯಾಂಕ್ ಇಟ್ಕೊಂಡು ಆ ಕಾಲೇಜ್ ಎಂಟ್ರಿ ಮಾಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಎಲ್ಲ ಎಂಟ್ರಿ ಮಾಡ್ಕೊಂಡು ಹೋಗ್ತೀರಾ, ಮಾಡ್ಕೊಂಡು ಹೋಗಿ, ಪ್ರಾಬ್ಲಮ್ ಏನು ಇಲ್ಲ, ಅದನ್ನು ಮಾಡ್ಬೋದು. ಹೇಳಿದ್ನಲ್ಲ, ಯಾವ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ 20,000 ರ್ಯಾಂಕಿಂಗ್ ಬಂದಿರೋನು ಆರ್ವಿ ಕಾಲೇಜ್ ಕೊಡ್ಬೋದು, ಕೊಡಬಾರ್ದು ಅಂತ ಏನಿಲ್ಲ. ಅದ್ ಏನ್ ಮಾಡುತ್ತೆ ಸಾಫ್ಟ್ವೇರ್, ನೀವು ಆಪ್ಷನ್ ನಂಬರ್ 1 ಅಂತ ಕೊಟ್ಟಿರ್ತೀವಿ ನೋಡಿ, ಆರ್ವಿ ಕಾಲೇಜ್ ಕೊಟ್ಟಿರ್ತೀನಿ, ನಿಮ್ಮ ರ್ಯಾಂಕಿಂಗ್ ಬಂದಾಗ ಆ ಕಾಲೇಜಲ್ಲಿ ಹೋಗುತ್ತೆ, ಅಲ್ಲಿ ಸೀಟ್ ಇದೆಯಾ ಚೆಕ್ ಮಾಡುತ್ತೆ, ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ, ನೆಕ್ಸ್ಟ್ ಲಿಸ್ಟ್ ಹೋಗ್ತಾ ಇರುತ್ತೆ 1 2 3. ದಿಸ್ ಇಸ್ ಕಾಲ್ಡ್ ಆಸ್ ಪ್ರಿಯಾರಿಟಿ. ಇದನ್ನೇ ಪ್ರಿಯಾರಿಟಿ ಅಂತ ಕರೆಯೋದು ನಮ್ಗಿಲ್ಲಿ. ಇದನ್ನೇ ಪ್ರಿಯಾರಿಟಿ. ಪ್ರಿಯಾರಿಟಿ ಅಂತಂದ್ರೆ ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು, ಹಿಂಗೆ ಬರೋದು. ಈ ಸಾಫ್ಟ್ವೇರ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಜಂಪ್ ಆಗಲ್ಲ, 1ರಿಂದ 3 ಜಂಪ್ ಆಗಲ್ಲ. 1 ಆದ್ಮೇಲೆ 2 ಬರುತ್ತೆ, 2 ಆದ್ಮೇಲೆ 3 ಬರುತ್ತೆ, 3 ಆದ್ಮೇಲೆ 4 ಬರುತ್ತೆ, 4 ಆದ್ಮೇಲೆ 5 ಬರುತ್ತೆ, ಈ ತರ ಬರುತ್ತೆ. ಸೊ ನೀವು ಯಾವ ಆರ್ಡರ್ ಕೊಟ್ಟಿರ್ತೀರೋ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಕೊಡ್ಲಿಲ್ವಾ, ನೀವು ಕೊಟ್ಟರೋ ಆರ್ಡರ್ಸ್ ಅಲ್ಲಿ ಇಲ್ವಾ, ಅಲಾಟ್ಮೆಂಟ್ ಆಗಲ್ಲ. ಅದಕ್ಕೆ ಏನ್ ಹೇಳೋದು, ಮ್ಯಾಕ್ಸಿಮಮ್ ನಾನು ಹೇಳೋದು ಒಂದು 50ರಿಂದ 70 ಕೊಡಿ ಮಿನಿಮಮ್. ಅವಾಗ ಏನಾಗುತ್ತೆ ನಿಮ್ಗೆ ಈ ರೌಂಡ್ಸ್ ಅಲ್ಲಿ ಬಂದಾಗ, ಸೆಕೆಂಡ್ ರೌಂಡ್ ಹೋದಾಗ ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಯಾಕೆ ಮತ್ತೆ ಸ್ಟ್ರೆಸ್ ಮಾಡ್ತಾ ಇದೀನಿ 50ರಿಂದ 70 ಅಂತಂದ್ರೆ, ನೋಡಿ ಫಸ್ಟ್ ರೌಂಡ್ ಅಲ್ಲಿ ಮಾಕ್ ಅಲಾಟ್ಮೆಂಟ್ ಮುಂಚೆ ಒಂದು ಆಪ್ಷನ್ಸ್ ಕೊಡ್ತಾರೆ ಎಂಟ್ರಿ ಮಾಡಕ್ಕೆ, 2 ಟೈಮ್ ಎಂಟ್ರಿ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅಂದ್ರೆ ಈ ತರ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂದ್ರೆ ಫಸ್ಟ್ ಇಂದ ಎಲ್ಲಾ ಡಿಲೀಟ್ ಮಾಡಿ ಮತ್ತೆ ಎಂಟ್ರಿ ಮಾಡಬಹುದು. ಫಸ್ಟ್ ಮಾಕ್ ಅಲಾಟ್ಮೆಂಟ್ ಮುಂಚೆ ಒಂದು ಎಂಟ್ರಿ ಮಾಡ್ತೀರಲ್ಲ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದ್ರೆ ಟೆಂಪ್ರರಿ ರಿಸಲ್ಟ್, ಅದಕ್ಕೆ ಮುಂಚೆ ಒಂದು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದು ಎಷ್ಟು ಸಲ ಬೇಕಾದ್ರೂ ಮಾಡಬಹುದು. ಅಂದ್ರೆ ಒಂದು 2 ಡೇಸ್ ಟೈಮ್ ಕೊಡ್ತಾರೆ, 2 ದಿನ ಟೈಮ್ ಕೊಡ್ತಾನೆ. ಆ ಟೈಮ್ ಎಷ್ಟು ಕೊಡ್ತಾರೆ ಅಂದ್ರೆ 2 ಡೇಸ್ ಕೊಡ್ತಾನೆ. ಓಕೆ, ರಿಸಲ್ಟ್ ಬರೋದು 2 ಡೇಸ್ ಮುಂಚೆ. ನೀವು ಎಂಟ್ರಿ ಮಾಡೋ ಆದ್ಮೇಲೆ ಒಂದು 6 ಅವರ್ಸ್ 8 ಅವರ್ಸ್ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ಅದಾದ್ಮೇಲೆ ಏನು ಮಾಡಕ್ಕಾಗಲ್ಲ. ಇವಾಗ ಮಾಕ್ ಅಲಾಟ್ಮೆಂಟ್ ಮುಂಚೆನೂ ಮಾಡಬಹುದು, ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ನಾವು ಎಂಟ್ರಿ ಮಾಡಬಹುದು. ಅಂದ್ರೆ ಫ್ರೆಶ್ ಇರೋದೆಲ್ಲ ಡಿಲೀಟ್ ಮಾಡಿ ನೋಡಿ, ಇರೋದೆಲ್ಲ ಡಿಲೀಟ್ ಮಾಡಿ ಮತ್ತೆ ರೀಶಫಲ್ ಮಾಡಿ ಎಂಟ್ರಿ ಮಾಡಬಹುದು. ಬಟ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಎಂಟ್ರಿ ಮಾಡಕ್ ಆಪ್ಷನ್ ಕೊಡ್ತಾನೆ, ಅದಾದ್ಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನಾವ್ ಏನೂ ಚೇಂಜಸ್ ಮಾಡಕ್ ಆಗಲ್ಲ. ಅಂದ್ರೆ ಫ್ರೆಶ್ ಆಪ್ಷನ್ ಎಂಟ್ರಿ ನಾವು ಮಾಡಕ್ ಆಗಲ್ಲ. ಇಲ್ಲೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಹೊಡ್ತಾ ತಿನ್ನೋದು. ಕೆಲವರು ಹೇಳಿರ್ತಾರೆ ಸೆಕೆಂಡ್ ರೌಂಡ್ ಅಲ್ಲೂ ಮಾಡ್ಬೋದು ಅಂತ, ಖಂಡಿತ ಆಗಲ್ಲ. ನೀವು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಬಂದಾಗ ನೋಡಿ ಏನಾಗುತ್ತೆ ಅಂತಂದ್ರೆ, ನೀವು ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರಾ, ಕಾಲೇಜ್ ಅಲಾಟ್ಮೆಂಟ್ ಆಗಿದ್ರೆ ಅಲ್ಲಿಗೆ ಫ್ರೀಸ್ ಆಗೋಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೊ ಇವಾಗ ನಿಮಗೆ ಅಲಾಟ್ಮೆಂಟ್ ನೋಡಿ ಈ ತರ ಲಾಸ್ಟ್ 2025 ಅಲಾಟ್ಮೆಂಟ್ ಆಗಿರೋ ಸ್ಟೂಡೆಂಟ್ ಇದು ನೋಡಿ, ಈ ತರ ಮಾಡ್ಕೊಂಡು ಹೋಗುತ್ತೆ. ಅಲಾಟ್ಮೆಂಟ್ PDF ನಿಮ್ಗೆ ಈ ತರ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ಈ ತರ ಕಾಣಿಸುತ್ತೆ. ನೀವು ಕೊಟ್ಟಿರೋ ಪ್ರಿಯಾರಿಟಿ ನೋಡಿ, ಆಪ್ಷನ್ ನಂಬರ್, ಯಾವ ಕಾಲೇಜ್ ಕೋಡ್, ಮತ್ತೆ ಬ್ರಾಂಚ್ ನೇಮ್, ಕೋರ್ಸ್ ನೇಮ್ ಅಂದ್ರೆ ಬ್ರಾಂಚ್ ನೇಮ್, ಮತ್ತೆ ಫೀಸ್ ಇಂಡಿಕೇಟ್ ಆಗುತ್ತೆ. ನಮ್ಗೆ ಇಲ್ಲಿ ಫೀಸ್ ಎಷ್ಟೊಂದು ಇಂಡಿಕೇಟ್ ಆಗಿರುತ್ತೆ, ಐಡಿಯಾ ಬಂದ್ಬಿಡುತ್ತೆ. ಮತ್ತೆ ಯಾವ ಕಾಲೇಜ್ ಅಂತ ಇಂಡಿಕೇಟ್ ಆಗುತ್ತೆ. ಈ ತರ ಬರುತ್ತೆ ನೋಡಿ, 1 2 3 7 to 10 ಬರುತ್ತೆ. ಈ ಹುಡುಗ 56 ಆಪ್ಷನ್ಸ್ ಎಂಟ್ರಿ ಮಾಡಿದ್ದಾರೆ ನೋಡಿ, ವ್ಯಾಲಿಡ್ ಇದು. 50ರಿಂದ 70 ಅಂತ ಹೇಳಿದ್ನಲ್ಲ, ವ್ಯಾಲಿಡ್ ಇದು. ಇದು ಲಾಸ್ಟ್ ಟೈಮ್ PDF ತಗೊಂಡಿರೋದು ನನ್ನ ಅಕಾಡೆಮಿ ಸ್ಟೂಡೆಂಟ್ ಹುಡುಗನೇ ಮಾಡ್ದ. ಕರೆಕ್ಟ್ ಅವ್ನಿಗೆ ಆರ್ಡರ್ ಕೊಟ್ಟ, ಕರೆಕ್ಟ್ ಆಗಿ ಕಾಲೇಜ್ ಸಿಕ್ತು ಅವನಿಗೆ. ಯಾವ ಕಾಲೇಜ್ ಅಂತ ಐಡಿಯಾ ಇಲ್ಲ ಎಕ್ಸಾಕ್ಟ್ ಆಗಿ, ಕೇಳ್ಬೇಡಿ ಅದನ್ನ. ಟೈಮಲ್ಲಿ ಹೇಳ್ತಾ ಇದ್ದೆ ನಿಮ್ಗೆ. ನೋಡಿ 56 ಕೊಟ್ಟಿದ್ದಾನೆ ನಿಮ್ಗೆ ಇಲ್ಲಿ ನೋಡಿ. ಟೋಟಲ್ ನಂಬರ್ ಆಫ್ ಆಪ್ಷನ್ಸ್ ಎಂಟರ್ಡ್ 56 ಇದೆ. ಹೈಯೆಸ್ಟ್ ಪ್ರಿಯಾರಿಟಿ ಬಂದು 1 ಇದೆ, ಲೋಯೆಸ್ಟ್ ಪ್ರಿಯಾರಿಟಿ ಬಂದು 56 ಇದೆ. ಹಂಗಂದ್ರೆ ಏನ್ ಸರ್ ಇದು ಹೈಯೆಸ್ಟ್ ಲೋಯೆಸ್ಟ್ ಅಂತಂದ್ರೆ, ನೋಡಿ ಇವನ್ ಪ್ರಕಾರ ಇದು ಬಂದು ಹೈಯೆಸ್ಟ್ ಪ್ರಿಯಾರಿಟಿ. ಫಸ್ಟ್ ಪ್ರಿಯಾರಿಟಿ ನನಗೆ ಫಸ್ಟ್ ಆ ಕಾಲೇಜಲ್ಲಿ ಸೀಟ್ ಬೇಕು. ಸೆಕೆಂಡ್ ಈ ಕಾಲೇಜಲ್ಲಿ ಫಸ್ಟ್ ಯಾವ್ದು ಕೇಳಿದಾನೆ ಅಂದ್ರೆ ಮೆಕ್ಯಾನಿಕಲ್ ಕೇಳಿದಾನೆ, ಆರ್ವಿ ಕಾಲೇಜ್. ನೆಕ್ಸ್ಟ್ ಏನ್ ಮಾಡಿದಾನೆ ಅಂದ್ರೆ ಮೆಕ್ಯಾನಿಕಲ್ ಕೇಳಿದಾನೆ BMS ಅಲ್ಲಿ. ನೆಕ್ಸ್ಟ್ ಬಿಟೆಕ್ ಇನ್ ಮೆಕ್ಯಾನಿಕಲ್ ಕೇಳಿದಾನೆ PS ಅಲ್ಲಿ. ಸೊ ಈ ತರ ಇದನ್ನೇ ಹೇಳಿದ ನಿಮ್ಗೆ ಆರ್ಡರ್. ಫಸ್ಟ್ ಹೈ ಪ್ರಿಯಾರಿಟಿ, ಮತ್ತೆ ಮಿಡ್ ಪ್ರಿಯಾರಿಟಿ, ಮತ್ತೆ ಲೋ ಪ್ರಿಯಾರಿಟಿ. ನೀವೇನಾದ್ರೂ ಲೋ ಪ್ರಿಯಾರಿಟಿ ಎತ್ಕೊಂಡ್ ಬಂದು ಇಲ್ಲಿ ಹಾಕಿದೀರಾ ಅಂತಂದ್ರೆ ನಿಮ್ಗೆ ಆ ಕಾಲ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಹಿಂಗ್ ಕೇಳಿದಾನಲ್ವಾ, ಹಿಂಗ್ ಕೇಳಿದಾಗ ಇಲ್ಲಿ ಆಪ್ಷನ್ ನಂಬರ್ 1 ಬಂದಿರುತ್ತೆ, ಅಲ್ಲಿ ಸೀಟ್ ಇತ್ತಾ ಹೋಗ ಸಾಫ್ಟ್ವೇರ್ ಚೆಕ್ ಮಾಡುತ್ತೆ. ಆಪ್ಷನ್ ನಂಬರ್ 1 ಅಲ್ಲಿ ಸೀಟ್ ಇತ್ತಾ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಸೆಕೆಂಡ್ ಹೋಗೋದೇ ಇಲ್ಲ, ಅದು ಅರ್ಥ ಸಾಫ್ಟ್ವೇರ್ ಹೋಗೋದೇ ಇಲ್ಲ. ಇದೇನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಕಡಿಮೆ ಆಪ್ಷನ್ಸ್ ಹಾಕಿದ್ರೆ ನಿಮ್ಗೆ ಸೀಟು ಅಷ್ಟೇ ಚೆಕ್ ಮಾಡೋದು. ನೀವು 10 ಹಾಕಿದ್ರೆ 10 ಚೆಕ್ ಮಾಡುತ್ತೆ, 50 ಹಾಕಿದ್ರೆ 50 ಚೆಕ್ ಮಾಡುತ್ತೆ. ಹಂಗ ಇವ್ನಿಗೆ ಎಷ್ಟು ಚೆಕ್ ಮಾಡುತ್ತೆ ಸರ್ ಅಂದ್ರೆ, ಇವ್ನಿಗೆ 56 ಸಲ ಚೆಕ್ ಮಾಡುತ್ತೆ. ಅರ್ಥ ಆಯ್ತಾ? ಇವಾಗ ಅವ್ನಿಗೆ ಜನರಲ್ ಫಾರ್ ಎಕ್ಸಾಂಪಲ್ ಅವ್ನಿಗೆ GM ಆಗಿದ್ರೆ 56 ಸಲ ಚೆಕ್ ಆಗುತ್ತೆ. ಅವನೇನೋ GM ಪ್ಲಸ್ GM ಕನ್ನಡ ಮೀಡಿಯಂ ಆಗಿದ್ರೆ 56 + 56 102 ಸಲ ಚೆಕ್ ಆಗುತ್ತೆ. 112 ಸಲ ಚೆಕ್ ಆಗುತ್ತೆ. ಅವನೇನೋ GM ರೂರಲ್ ಎಲಿಜಿಬಲ್ ಆಗಿದೆ ಅಂದ್ರೆ 56 × 3 ಟೈಮ್ಸ್ ಈ ತರ ಚೆಕ್ ಆಗ್ತಾ ಬರುತ್ತೆ. ಎಲ್ಲಾ ಟೈಮ್ ಚೆಕ್ ಆದಾಗ ಆ ರ್ಯಾಂಕಿಂಗ್ ಗೆ ಆ ಕಾಲೇಜಲ್ಲಿ ಸೀಟ್ ಇತ್ತಾ ಅಲಾಟ್ಮೆಂಟ್ ಆಗುತ್ತೆ, ಇಲ್ಲ ಅಲಾಟ್ಮೆಂಟ್ ಆಗಲ್ಲ. ಇದು ಮೇನ್ ಥಿಂಗ್. ಇದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಲ್ಲೂ ಹಿಂಗೆ ಆಗೋದು ನೋಡಿ. ಇದನ್ನ ಹೇಳಿದ್ದ ನಿಮ್ಗೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಹಂಗೆ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಬಂದಿರೋದು ನೀವು ರೀಶಫಲ್ ಮಾಡಬಹುದು. ಓಕೆ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕೆ ಮುಂಚೆ ಇನ್ನೊಂದ್ಸಲಿ ಆಪ್ಷನ್ ಎಂಟ್ರಿ ಕೊಡ್ತಾನೆ, ಸೆಕೆಂಡ್ ಲಿಂಕ್ ಅಂದ್ಬಿಟ್ಟು ಅಲ್ಲಿ ಮತ್ತೆ ರೀಶಫಲ್ ಮಾಡಬಹುದು. ಓಕೆ, ಅಂದ್ರೆ ಮಾಕ್ ಅಲಾಟ್ಮೆಂಟ್ ಮುಂಚೆನೂ ಮಾಡಬಹುದು, ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ಮಾಡಬಹುದು. ಬಟ್ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬಂದಾದ್ಮೇಲೆ ನೀವು ಚಾಯ್ಸಸ್ ಕೊಡಬೇಕು.
ಏನ್ ಚಾಯ್ಸ್ ಅಂದ್ರೆ ನಿಮ್ಗೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ ನಿಮ್ಗೆ ಇಲ್ಲಿ ನೋಡಿ, ಒಂದ್ ನಿಮಿಷ ಬಂದೆ, ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಸೊ ಫಸ್ಟ್ ರೌಂಡ್ ಅಲ್ಲಿ 4 ಚಾಯ್ಸ್ ಬರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಅಂದ್ರೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತಲ್ಲ, ಸೊ ಫಸ್ಟ್ ರೌಂಡ್ ಅಲ್ಲಿ 2 ಸಲ ರಿಸಲ್ಟ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ರೌಂಡ್ ಅಲ್ಲಿ 2 ಸಲ ರಿಸಲ್ಟ್ ಬರುತ್ತೆ. ಒಂದು ಬಂದು ಮಾಕ್ ಅಲಾಟ್ಮೆಂಟ್, ಅದನ್ನ ಟೆಂಪರರಿ ಅಲಾಟ್ಮೆಂಟ್ ಅಂತ ಕರಿತೀನಿ. ಅದು ಪಕ್ಕ ಅಲ್ಲ, ಕನ್ಫರ್ಮ್ ಅಲ್ಲ. ಅದ್ ಬಂದಿರೋ ಕಾಲೇಜು ಬರ್ಬೋದು, ಬಂದಿರೋ ಕಾಲೇಜ್ ಚೇಂಜ್ ಆಗು ಬರ್ಬೋದು, ನಿಮ್ಗೆ ಬೇಕಾಗಿರೋ ಕಾಲೇಜು ಬರ್ಬೋದು. ಜಸ್ಟ್ ನಿಮ್ಗೆ ಯಾಕೆ ಮಾಕ್ ಅಲಾಟ್ಮೆಂಟ್ ಅಂತ ಕರಿತೀನಿ ಅಂತಂದ್ರೆ, ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ, ಒಂದು ವ್ಯೂ ಕೊಡ್ಲಿ ಅಂತ ಹೇಳ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ, PDF ಕೊಡ್ತಾರೆ, ಕಟ್ ಆಫ್ PDF ಕೊಡ್ತಾರೆ. ಕಟ್ ಆಫ್ PDF ತಿಳ್ಕೊಂಡಾಗ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ನನಗಿಂತ ರ್ಯಾಂಕ್ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ರೀಶಫಲ್ ಮಾಡ್ತಾರೆ, ಅದ್ರ ಪ್ರಕಾರ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ, ನಿಮ್ಗೆ ಅಂದ್ರೆ ಒಳ್ಳೆ ಕಾಲೇಜ್ ಸೀಟ್ ಸಿಗುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಮತ್ತೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ನಿಮಗೆ ಚಾಯ್ಸಸ್ ಕೊಡಬೇಕು. ಸೊ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ನಿಮಗೆ 4 ಚಾಯ್ಸ್ ಬರುತ್ತೆ. 4 ಚಾಯ್ಸ್ ಏನಂತಂದ್ರೆ, ಚಾಯ್ಸ್ ಒಂದು ಏನಂದ್ರೆ, ನನಗ್ ಬಂದಿರೋ ಅಂದ್ರೆ ಅಲಾಟ್ಮೆಂಟ್ ಆಗಿರೋ ಸೀಟ್ ನನಗೆ ಇಷ್ಟ ಇದೆ, ನಾನು ಹೋಗಿ ಜಾಯ್ನ್ ಆಗ್ತೀನಿ ಅನ್ಬಿಟ್ಟು KU ಫೀಸ್ ಕಟ್ಬಿಟ್ಟು ಜಾಯ್ನ್ ಆಗೋದು. ಅದಕ್ಕೆಲ್ಲ ಡೀಟೇಲ್ಡ್ ಪ್ರೊಸೀಜರ್ ಇದೆ, ಒಂದು ಶೆಡ್ಯೂಲ್ ಕೊಡ್ತಾರೆ, ಅದೆಲ್ಲ ಶೆಡ್ಯೂಲ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಸದ್ಯಕ್ಕೆ ತಿಳ್ಕೊಳ್ಳಿ. ಚಾಯ್ಸ್ 2 ಅಂತಂದ್ರೆ ಮೇಜರ್ ಪ್ರಾಬ್ಲಮ್ ಆಗೋದು ಇಲ್ಲೇನೆ. ಚಾಯ್ಸ್ 2 ಅಂತ ಏನು ಅಂತಂದ್ರೆ, ಸೊ ಚಾಯ್ಸ್ 2 ಅಂದ್ರೆ ನನಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಓಕೆ, ಬಟ್ ಆದ್ರೂ ನಾನು ಅದನ್ನ ಹೋಲ್ಡ್ ಮಾಡಿ ಒಂದು ಬೆಟರ್ ಕಾಲೇಜ್ಗೆ ಹೋಗ್ತೀನಿ ಅನ್ನೋದನ್ನ ಚಾಯ್ಸ್ 2 ಕೊಡೋದು. ಚಾಯ್ಸ್ 3 ಅಂತಂದ್ರೆ ನನಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ ಅಂತ ಚಾಯ್ಸ್ 3 ಕೊಡೋದು. ಅವಾಗ ಏನಾಗುತ್ತೆ, ಅವ್ರು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತಾರೆ. ಡಿಫರೆನ್ಸ್ ಹೇಳ್ತೀನಿ. ಚಾಯ್ಸ್ 4 ಅನ್ನೋದು ಏನು ಅಂದ್ರೆ, ನಿಮ್ KS ಸವಾಸನೆ ಬೇಡ, ನನಗೆ ಬೇಡವೇ ಬೇಡ, ಎಕ್ಸಿಟ್ ಆಗ್ಬಿಡ್ತೀನಿ, ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅಂತ ಹೊರಟೋಗ್ಬೋದು. ಸೊ 4 ಚಾಯ್ಸ್ ಬರುತ್ತೆ ರೌಂಡ್ 1 ಅಲ್ಲಿ ಮಾತ್ರ. ಚಾಯ್ಸ್ ಎಂಟ್ರಿ ಬರೋದು ರೌಂಡ್ 1 ಅಲ್ಲಿ ಮಾತ್ರ. ರೌಂಡ್ 2 ಅಲ್ಲಿ ಚಾಯ್ಸ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ರೌಂಡ್ 3 ಅಂತ ಹೋದಾಗ ಅಲ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಆಪ್ಷನ್ ಇದೆ, ಬಟ್ ಅಲ್ಲಿ ಚಾಯ್ಸ್ ಸಿಗಲ್ಲ. ಒಂದು ಜಾಯ್ನ್ ಆಗ್ಬೇಕು, ಡೈರೆಕ್ಟ್ ಆಗಿ ಅಷ್ಟೇ ಬರೋದು, ಏನೂ ಇಲ್ಲ, ಅದಕ್ಕೆ ಚಾಯ್ಸೇ ಬರೋದು ನಿಮ್ಗೆ. ಅಲ್ಲಿ ಚಾಯ್ಸಸ್ ಬರೋದು ರೌಂಡ್ 1 ಅಲ್ಲಿ ಮಾತ್ರ ಇದೆ. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಯಾಕೆ ಅಂದ್ರೆ 3 ರೌಂಡ್ಸ್ ಅಂದಾಗ 3 ರೌಂಡ್ಸ್ ಮಾಡ್ಬೋದು ಅಂತ ಬರ್ತೀರಾ, ಆಗಲ್ಲ. 3 ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಮಾತ್ರ 2 ಸಲ ಆಪ್ಷನ್ ಎಂಟ್ರಿ ಮಾಡಬಹುದು, ಮತ್ತೆ 2 ಸಲ ರಿಸಲ್ಟ್ ಬರುತ್ತೆ. ಫಸ್ಟ್ ಟೈಮ್ ರಿಸಲ್ಟ್ ನಾಟ್ ವ್ಯಾಲಿಡ್, ಸೆಕೆಂಡ್ ಟೈಮ್ ರಿಸಲ್ಟ್ ವ್ಯಾಲಿಡ್ ಆಗುತ್ತೆ. ನೀವು ಅಲ್ಲಿಂದ ಸೆಕೆಂಡ್ ರೌಂಡ್ ಹೋಗ್ಬೋದು, ಬಟ್ ಸೆಕೆಂಡ್ ರೌಂಡ್ ಹೋದಾಗ ಸೆಕೆಂಡ್ ರೌಂಡ್ ಯಾರು ಹೋಗ್ತಾರೆ ಅಂತಂದ್ರೆ ಅದು ಆಮೇಲೆ ಬರ್ತೀನಿ. ಸೆಕೆಂಡ್ ರೌಂಡ್ ಹೋದಾಗ ಅಲ್ಲಿ ಕಾಲೇಜ್ಗೆ ಜಾಯ್ನ್ ಆಗ್ಲೇಬೇಕು, ಅಲ್ಲಿ ಮತ್ತೆ ಚಾನ್ಸ್ ಇರಲ್ಲ ನೀವು ಎಕ್ಸಿಟ್ ಆಗೋದಕ್ಕೆ. ಇಲ್ಲ ಅಂದ್ರೆ ಈ ಸಲ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ಯಾಕಂದ್ರೆ KCT ನಾನು ನೋಡ್ತಾ ಇದ್ದೀನಿ, ಅವರು ತುಂಬಾ ವಾರ್ನ್ ಮಾಡ್ತಾ ಇದ್ದಾರೆ, FIR ಆಗ್ತಿನೋ ಸ್ಟೇಜ್ಗೂ ಹೇಳ್ತಾ ಇದ್ದಾರೆ. ಸೊ ಗಮನ ಇರ್ಲಿ, ನಿಮ್ಗೂ ಆದ್ರೂ ಆಗ್ಬೋದು. ಬಟ್ ನನ್ನೊಂದು ಕನ್ಸಿಡರೇಷನ್ ಅಂದ್ರೆ ಡಿಪ್ಲೊಮಾಗೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾಡಲ್ಲ ಅನ್ಕೊಂತೀನಿ, ಬಟ್ ನೆಗ್ಲಿಜೆನ್ಸ್ ಬೇಡ, ಅದನ್ನೇ ಹೇಳಿರೋದು, ಡೋಂಟ್ ನೆಗ್ಲೆಕ್ಟ್, ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಓಕೆ, ಸೊ ಇವಾಗ ಫಸ್ಟ್ ರೌಂಡ್ಗೆ ಒಂದು ಐಡಿಯಾ ಸಿಕ್ತು. ಫಸ್ಟ್ ರೌಂಡ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಒಂದು ಮಾರ್ಕ್ ಅಲಾಟ್ಮೆಂಟ್ ಟೆಂಪರರಿ ರಿಸಲ್ಟ್ ಬರುತ್ತೆ, ಒಂದು ಕಟ್ ಆಫ್ PDF ಬರುತ್ತೆ, ನೋಡ್ಕೊಂಡು ಮತ್ತೆ ಆಪ್ಷನ್ ಎಂಟ್ರಿ ಮಾಡಕ್ ಚಾಯ್ಸ್ ಕೊಡ್ತಾರೆ. ಅಂದ್ರೆ ಈ ತರ ಆಪ್ಷನ್ ಎಂಟ್ರಿ ಮಾಡಕ್ ಚಾಯ್ಸ್ ಕೊಟ್ಟಾಗ ಮತ್ತೆ ಫ್ರೆಶ್ ಆಗಿ ಎಲ್ಲಾ ಡಿಲೀಟ್ ಮಾಡಿ ಮತ್ತೆ ಎಂಟ್ರಿ ಮಾಡಬಹುದು. ಓಕೆ, ಅದು ಫಸ್ಟ್ ರೌಂಡ್ ಅಲ್ಲಿ ಮಾತ್ರ, ಅಂದ್ರೆ ಫಸ್ಟ್ ರಿಸಲ್ಟ್ ಬರೋ ಒಳಗಾಗಿ ಮಾತ್ರ ಇವೆಲ್ಲ ಮಾಡಬಹುದು. ಅದಕ್ಕೆ ಮ್ಯಾಕ್ಸಿಮಮ್ ಒಂದು 50 to 70 ಆಪ್ಷನ್ಸ್ ಕೊಡಿ ನಿಮ್ಗೆ ಇಲ್ಲಿ. ಅದಾದ್ಮೇಲೆ ಏನಾಗುತ್ತೆ, ನಿಮ್ಗೆ ಚಾಯ್ಸ್ ಎಂಟ್ರಿ ಬರುತ್ತೆ. ಚಾಯ್ಸ್ ಎಂಟ್ರಿ 4 ಚಾಯ್ಸ್ ಅಲ್ಲಿ ಅದನ್ನ ಒಂದು ಚಾಯ್ಸ್ ತಗೊಂತೀರಾ, ಮಾಡ್ತೀರಾ. ಇವಾಗ ಯಾರ್ಯಾರು ಪ್ರಾಬ್ಲಮ್ ಆಗೋದು ಅಂದ್ರೆ, ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದನ್ನ ಹೇಳ್ತೀನಿ ಕೇಳಿ ಇಲ್ಲಿ. ಇವಾಗ ಚಾಯ್ಸ್ 2 ಸೆಕೆಂಡ್ ರೌಂಡ್ಗೆ, ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಯಾರು ಹೋಗ್ಬೋದು ಅಂತಂದ್ರೆ, ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಂಡವರು ಮಾತ್ರ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಹೋಗೋದು. ಚಾಯ್ಸ್ 1 ಹೋಗಲ್ಲ, ಯಾಕಂದ್ರೆ ಅವರು ಕಾಲೇಜ್ ಜಾಯ್ನ್ ಆಗ್ಬಿಡ್ತಾರೆ, ಅವರು ಕೌನ್ಸಿಲಿಂಗ್ ರೌಂಡ್ ಇಂದ ಎಕ್ಸಿಟ್ ಆಗ್ಬಿಡ್ತಾರೆ. ಚಾಯ್ಸ್ 4 ಏನು ಅಂತಂದ್ರೆ, ನಿಮ್ KS ಸವಸ ಬೇಡ ಅನ್ಬಿಟ್ಟು ಅವರು ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗ್ಬಿಡ್ತಾರೆ, ಮ್ಯಾನೇಜ್ಮೆಂಟ್ ಕೂಡ ಸೀಟ್ ಬುಕ್ ಮಾಡ್ಕೊಂತಾರೆ. ಆಲ್ರೆಡಿ ಅದ್ರ ಬಗ್ಗೆ ಹೇಳಿದೀನಿ. ಇವಾಗ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಇವರಿಬ್ರು ಸೆಕೆಂಡ್ ರೌಂಡ್ ಹೋಗ್ಬೋದು. ಹಂಗಂದ್ರೆ ಥರ್ಡ್ ರೌಂಡ್ ಯಾರು ಸರ್ ಹೋಗೋದು ಅಂದ್ರೆ, ಯಾರ್ದು ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ ಅವರು ಥರ್ಡ್ ರೌಂಡ್ ಬರ್ತಾರೆ, ಯಾರ್ದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರು ಸೆಕೆಂಡ್ ರೌಂಡ್ಗೂ ಬರ್ತಾರೆ. ಆಮೇಲೆ ಪರ್ಟಿಕ್ಯುಲರ್ಲಿ ಥರ್ಡ್ ರೌಂಡ್ ಬರೋದು ಯಾರು ಅಂತಂದ್ರೆ, ಫೇಲ್ ಆಗಿ ಮೇಕಪ್ ಎಕ್ಸಾಮ್ ಬರೋದು ಕ್ಲಿಯರ್ ಮಾಡ್ಕೊಂಡಿರೋರು ಎಲ್ಲ ಥರ್ಡ್ ರೌಂಡ್ ಬರ್ತಾರೆ. ಥರ್ಡ್ ರೌಂಡ್ ಅಲ್ಲಿ ಮಿನಿಮಮ್ ಸೀಟ್ಸ್ ಉಳ್ದಿರುತ್ತೆ, ಉಳ್ಕೆ ಪಳ್ಕೆ ಸೀಟ್ಸ್ ಅಂತ ಕರಿತೀವಿ, ಅದು ಬಂದು ಉಳ್ದಿರೋ ಸೀಟ್ಸ್ ಅದಕ್ಕೆ ಮಾತ್ರ ಇರುತ್ತೆ ಥರ್ಡ್ ರೌಂಡ್ಗೆ. ಇವಾಗ ಸೆಕೆಂಡ್ ರೌಂಡ್ ಬಂದಾಗ ಸೇಮ್ ಪ್ರೊಸೀಜರ್ ಅಗೇನ್, ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮತ್ತೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರುತ್ತೆ, ಮತ್ತೆ ಚಾಯ್ಸ್ ಎಂಟ್ರಿ ಬರುತ್ತೆ. ಚಾಯ್ಸ್ ಎಂಟ್ರಿ ಅಂದ್ರೆ ಒಂದೇ ಆಪ್ಷನ್ ಅಲ್ಲಿ ಜಾಯ್ನ್ ಆಗ್ಬೇಕು. ಇವಾಗ ಇಲ್ಲಿಗೆ ಡಿಫರೆನ್ಸ್ ಏನಂದ್ರೆ, ಚಾಯ್ಸ್ 1 ರೌಂಡ್ 1ಗೆ ರೌಂಡ್ 2ಗೆ, ರೌಂಡ್ 2 ಅಲ್ಲಿ ಮಾಕ್ ಅಲಾಟ್ಮೆಂಟ್ ಇರಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಯಲ್ ರಿಸಲ್ಟ್ಸ್ ಕೊಟ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಇಲ್ಲಿ ಬಂದಾಗ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಲ್ವಾ, ಅಂದ್ರೆ ಯಾವ್ದ್ ಬೇಕೋ ಇಟ್ಕೊಂಡು ಯಾವ್ದ್ ಬೇಕೋ ಡಿಲೀಟ್ ಮಾಡೋದು, ಅದು ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸಿಗಲ್ಲ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನ್ ಆಪ್ಷನ್ಸ್ ಕೊಟ್ಟಿರ್ತೀರಾ ಅದ್ರ ಬೇಸಿಸ್ ಮೇಲೆ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬರ್ತೀನಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ
ಇದು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಬಂದಾಗ ಸೆಕೆಂಡ್ ರೌಂಡ್ ಹೇಳಿದೆ ಚಾಯ್ಸ್ 2 ತಗೊಂಡಿರ್ತಾರೆ. ಯಾಕೆ ಅಂತಂದ್ರೆ ನಂಗೆ ಅಲಾಟ್ಮೆಂಟ್ ಆಗಿದೆ, ಓಕೆ, ಬಟ್ ನನಗೆ ಬೆಟರ್ಮೆಂಟ್ ಕಾಲೇಜ್ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಇಲ್ಲಿ 10 ಆಪ್ಷನ್ ಕೊಟ್ಟಿದ್ದೀರಾ ಅನ್ಕೊಳ್ಳಿ, 10 ಆಪ್ಷನ್ ಕೊಟ್ಟಿದ್ದೀರಾ ಅನ್ಕೊಳ್ಳಿ. ಓಕೆ, ಅಷ್ಟು ಬೇಡ, ಮಿನಿಮಮ್ ನಾನು ಹೇಳ್ತೀನಿ, ಯಾರಿಗೂ ಸಜೆಸ್ಟ್ ಮಾಡಲ್ಲ 10 ಆಪ್ಷನ್ ದಯವಾಣಿ ಕೊಡಬೇಡಿ, ಒಂದು 40 ರಿಂದ 50 ಅಂತೂ ಮಿನಿಮಮ್ ಕೊಡಿ. 10 ಆಪ್ಷನ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ, ನನಗೆ ನಾನು ಕೊಟ್ಟಿರೋದ್ರಲ್ಲಿ 5ನೇ ಕಾಲೇಜ್ಗೆ ನಂಗೆ ಅಲಾಟ್ಮೆಂಟ್ ಆಗ್ಬಿಡ್ತು, ಅಂದ್ರೆ 5ನೇ ಆಪ್ಷನ್ಗೆ ಅಲಾಟ್ಮೆಂಟ್ ಆಗ್ಬಿಡ್ತು. ಓಕೆ, ನಂಗೆ ಅಲಾಟ್ಮೆಂಟ್ ಆಗಿದೆ. ಚಾಯ್ಸ್ ಒನ್ ಕೊಟ್ರೆ ಏನು, ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೇಕು ಅಲ್ವಾ, ಜಾಯ್ನ್ ಹೋಗ್ತೀರಾ, ಸೊ ಮುಗೀತು, ನೀವು ಎಕ್ಸಿಟ್ ಆಗ್ಬಿಡ್ತೀರಾ. ಇವಾಗ ಚಾಯ್ಸ್ 2 ತಗೊಂಡು ಹೋಗ್ತೀನಿ, ನನ್ಗೆ ಅಲಾಟ್ಮೆಂಟ್ ಆಗಿರೋದು ಓಕೆ, ಬಟ್ ನನ್ನ ಪ್ರಕಾರ ಈ ಮೇಲ್ಗಡೆ 4 ಕಾಲೇಜ್ ಇದೆಯಲ್ಲ, ಇದು ಒಂದು ಚಾನ್ಸ್ ತಗೊಬಹುದಾ, ಎಸ್ ತಗೊಬಹುದು, ಚಾಯ್ಸ್ 2 ಕೊಡ್ಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಕೆಳಗಡೆ ಕೊಟ್ಟಿರ್ತಿರಲ್ಲ ರಿಮೈನಿಂಗ್ 10 ಚಾಯ್ಸ್, ರಿಮೈನಿಂಗ್ 5 ಚಾಯ್ಸ್ ಇಷ್ಟು ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇವನ್ ಪ್ರಕಾರ 56 ಚಾಯ್ಸ್ ಕೊಟ್ಟಿದ್ದಾನೆ. 56 ಚಾಯ್ಸ್ ಕೊಟ್ಟಿದ್ರೆ 5ನೇ ಚಾಯ್ಸ್ಗೆ ಏನಾದ್ರು ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ರಿಮೈನಿಂಗ್ ಎಲ್ಲ 51 ಚಾಯ್ಸ್ ಹೊಟ್ಟೋಯ್ತು, ಕಾಣಿಸ್ಕೊಳ್ಳೋದೇ ಇಲ್ಲ. ಅಂದ್ರೆ ಏನ್ ಮಾಡ್ಬೋದು ಸರ್ ರಿಮೈನಿಂಗ್ ಅಂದ್ರೆ ಈ ಮೇಲ್ಗಡೆ ಕೊಟ್ಟಿದ್ರೆ 4 ಇದು ಹೊಟ್ಟೋಗುತ್ತೆ, ಇದು ಫ್ರೀಸ್ ಆಗ್ಬಿಡುತ್ತೆ. ಇದೇ ಕಾಣಿಸ್ತಾ ಇರೋದು ನೋಡಿ, ಇಲ್ಲಿ ನಿಮ್ಗೆ ಫ್ರೀಸ್ ಆಗ್ಬಿಡುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನಿಮ್ಗೆ 70ನೇ ಆಪ್ಷನ್ ಫ್ರೀಸ್ ಆಗೋಗ್ಬಿಟ್ಟಿದೆ. ರಿಮೈನಿಂಗ್ 69 ಆಪ್ಷನ್ಸ್ ಇದಲ್ಲ, ಅದ್ರಲ್ಲಿ ಏನ್ ಬೇಕಾದ್ರೂ ಶಫ್ಲಿಂಗ್ ಮಾಡ್ಬೋದು. ನೋ ನ್ಯೂ ಎಂಟ್ರಿ ಇನ್ ದ ಸೆಕೆಂಡ್ ರೌಂಡ್. ಇದೇ ಮೇಜರ್ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಹುಡುಗರು. ಇದಕ್ಕೆ ಹೇಳೋದು ನಾನು, ಜಾಸ್ತಿ ಚಾಯ್ಸ್ ಕೊಡಿ, ಜಾಸ್ತಿ ಚಾಯ್ಸ್ ಕೊಡಿ ಅಂತ. ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 10 ಕೊಟ್ಟಿದ್ದೀರಾ ಅನ್ಕೊಳ್ಳಿ, ನಿಮ್ಗೆ ಆಪ್ಷನ್ ಸಿಗೋದೇ 4. ಆ 4ರಲ್ಲೇ ಆಟ ಆಡಬೇಕು. ಒಂದ್ ಏನ್ ಮಾಡ್ಬೋದು, ಒಂದು ಡಿಲೀಟ್ ಮಾಡ್ಬೋದು, ಇಲ್ಲ ರೀ ಆರ್ಡರ್ ಮಾಡ್ಬೋದು. ಈ 1 ಇರೋದನ್ನ 3 ಮಾಡ್ಬೋದು, 3 ಇರೋದನ್ನ 1 ಮಾಡ್ಬೋದು, ಅಷ್ಟೇ ಮಾಡಕ್ ಆಗೋದು, ಇನ್ನೇನು ಮಾಡಕ್ ಆಗಲ್ಲ. ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದಾ, ನೋ ಚಾನ್ಸ್ ಇನ್ ದ ಸೆಕೆಂಡ್ ರೌಂಡ್. ಇದು ತುಂಬಾ ಜನ ಗಮನಕ್ಕೆ ಇರಲ್ಲ, ಇದೇ ಅರ್ಥ ಮಾಡ್ಕೊಳ್ಳಿ. ನೋಡಿ ಈ ತರ ಕಾಣಿಸುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ 5ನೇ ರೌಂಡ್ ಬಂದಿದ್ರೆ ಫ್ರೀಸ್ ಆಗ್ಬಿಡುತ್ತೆ ನೋಡಿ. ಇವ್ನಿಗೆ ಏನಾಗಿದೆ, ಈ ಒಂದು ಎಕ್ಸಾಂಪಲ್ ತಗೊಂಡಿರೋದು 70ನೇ ಚಾಯ್ಸ್ ಫ್ರೀಸ್ ಆಗ್ಬಿಟ್ಟಿದೆ, ಅಂದ್ರೆ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ. ನೀವ್ ಏನಕ್ಕೆ ಸೆಕೆಂಡ್ ರೌಂಡ್ ಬಂದಿದ್ದೀರಾ, ಚಾಯ್ಸ್ 2 ತಗೊಂಡು 70ಗಿಂತ ಮೇಲ್ಗಡೆ ಇರೋ ಕಾಲೇಜಸ್ ನನಗೆ ಬೆಟರ್ಮೆಂಟ್, ನನ್ನ ಪ್ರಕಾರ ಬೆಟರ್ಮೆಂಟ್ ಕಾಲೇಜಸ್ ಅಂದ್ರೆ ಚಾನ್ಸ್ ಸಿಕ್ಕದ, ಅದ್ರಲ್ಲಿ ಸೀಟ್ ಸಿಕ್ಕಿದ್ರು ಹೋಗ್ತೀನಿ ಅಂತ. ಸೆಕೆಂಡ್ ರೌಂಡ್ ಬಂದಾಗ ಏನ್ ಆಪ್ಷನ್ ಇದೆ ನಿಮಗೆ, ಇಲ್ಲ ಇದ್ರಲ್ಲಿ ಯಾವ್ದಾರ ಇಟ್ಕೊಬೇಕು, ಇಲ್ಲ ರೀ ಆರ್ಡರ್ ಮಾಡ್ಬೇಕು, ಇಲ್ಲ ಡಿಲೀಟ್ ಮಾಡ್ಬೇಕು. ಯಾವ್ದು ನ್ಯೂ ಆಪ್ಷನ್ ಎಂಟ್ರಿ ಚಾನ್ಸಸ್ ಇಲ್ಲ. ಇದು ಸೆಕೆಂಡ್ ಚಾಯ್ಸ್ 2 ತಗೊಂಡ್ರೋರು. ಚಾಯ್ಸ್ 3 ಏನು ಅಂತಂದ್ರೆ, ಸೇಮ್ ಎಕ್ಸಾಂಪಲ್ ತಗೊಂತೀನಿ. ಚಾಯ್ಸ್ 3 ತಗೊಂಡ್ರೆ ಏನು ಅಂತಂದ್ರೆ ನೋಡಿ, ಇಲ್ಲಿ 10 ಆಪ್ಷನ್ ಎಂಟ್ರಿ ಮಾಡಿದೀರಾ, 5ನೇದು ಅಲಾಟ್ಮೆಂಟ್ ಆಗಿದೆ, ನನ್ಗೆ ಇಷ್ಟ ಇಲ್ಲ ಕಾಲೇಜು, ಏನೋ ಕೊಟ್ಬಿಟ್ಟೆ, ಬೈ ಮಿಸ್ ಆಗಿ ಕೊಟ್ಬಿಟ್ಟೆ, ನನ್ಗೆ ಇಷ್ಟ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಚಾಯ್ಸ್ 3 ತಗೊಂಡ್ರೆ ಅದು ಡಿಲೀಟ್ ಆಗ್ಬಿಡುತ್ತೆ. 10ರಲ್ಲಿ 9 ಉಳ್ಕೊಳುತ್ತೆ. ಅರ್ಥ ಆಯ್ತಾ, ಎಲ್ಲ ಹೊಟ್ಟೋಗ್ಬಿಡುತ್ತೆ. 10ರಲ್ಲಿ 9 ಉಳ್ಕೊಳುತ್ತೆ. ಎಕ್ಸಾಂಪಲ್ ಹೇಳ್ತಾ ಇರೋದು, 10 ಆಪ್ಷನ್ ಎಂಟ್ರಿ ಮಾಡಿದೀರಾ, 5ನೇದು ಅಲಾಟ್ ಆಗಿದೆ, 5ನೇದು ನನಗೆ ಬೇಕಾಗಿಲ್ಲ, ನಂಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ, ಏನೋ ಕೊಟ್ಟಿದ್ದೆ, ಬೈ ಮಿಸ್ ಆಗಿ ಕೊಟ್ಟಿದ್ದೆ, ಬಟ್ ನನ್ಗೆ ಹೋಗಲ್ಲ. ಸೊ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋ ರಿಸಲ್ಟ್ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಆ ಕಾಲೇಜ್ ಹೊಟ್ಟೋಗ್ಬಿಡುತ್ತೆ, ಉಳಿಯೋದು 9 ಉಳ್ಕೊಳುತ್ತೆ, ಇದು ಹೊಟ್ಟೋಗ್ಬಿಡುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ, 5ನೇದು ಹೊಟ್ಟೋಗ್ಬಿಡುತ್ತೆ, ರಿಮೈನಿಂಗ್ 9 ಉಳ್ಕೊಳುತ್ತೆ. ಅದು ನಿಮ್ಗೆ ಸೆಕೆಂಡ್ ರೌಂಡ್ ಗೆ ವಿಸಿಬಲ್ ಆಗುತ್ತೆ. ಹಂಗಾದ್ರೆ ಏನ್ ಸರ್, ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ, ಖಂಡಿತ ಆಗಲ್ಲ. ಏನ್ ಉಳ್ಕೊಂಡಿದೆ ನಿಮ್ಗೆ 10 ಆಪ್ಷನ್ ಎಂಟ್ರಿ, ಅಷ್ಟರಲ್ಲೇ ಆಟ, ಮೀನ್ಸ್ 9 ಆಪ್ಷನ್ ಎಂಟ್ರಿ, ಅಷ್ಟರಲ್ಲೇ ಆಟ ಆಡ್ಬೇಕು. ಇದು ಚಾಯ್ಸ್ 3 ತಗೊಂಡವರು. ಸರ್ ನಂಗೆ ಸೀಟೇ ಅಲಾಟ್ಮೆಂಟ್ ಆಗಿಲ್ಲ ಸರ್, ನಂಗೆ ರಿಸಲ್ಟೇ ಬಂದಿಲ್ಲ, ನಾನೇನ್ ಮಾಡ್ಬೇಕು ನೋಡಿ. ಇಲ್ಲಿ ಅವರು ನೋಡಿ, ನಂಗೆ 10 ಆಪ್ಷನ್ ಎಂಟ್ರಿ ಮಾಡಿದೀನಿ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾನೇನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ 10 ಇರುತ್ತೆ, ಏನ್ ಮಾಡ್ಬೋದು ಅಂದ್ರೆ ಡಿಲೀಟ್ ಮಾಡ್ಬೋದು, ರೀ ಆರ್ಡರ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆಡ್ ಮಾಡೋದಕ್ಕೆ, ಅಂದ್ರೆ ನ್ಯೂ ಅಡಿಷನ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಚಾಯ್ಸ್ 2 ಚಾಯ್ಸ್ 3 ತಗೊಂಡವರು ಸೆಕೆಂಡ್ ರೌಂಡ್ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲೇ ಸಫರ್ ಆಗೋದು, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ರೌಂಡ್ 2 ಹೋಗ್ಬಿಡ್ತೀನಿ, ಅಲ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಖಂಡಿತ ಪಾಸಿಬಲ್ ಇಲ್ಲ. ಏನ್ ಮಾಡ್ತಿರೋ ಫಸ್ಟ್ ರೌಂಡ್ ಅಲ್ಲೇ ಮಾಡಿ, ಏನ್ ಮಾಡ್ತಿರೋ ಫಸ್ಟ್ ರೌಂಡ್ ಅಲ್ಲೇ ಮಾಡಿ. ಏನ್ ಮಾಡ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಹಾಕ್ಬೇಕು. ಇದನ್ನೇ ತುಂಬಾ ಜನ ಸ್ಟೂಡೆಂಟ್ಸ್ ಅನ್ನು ವಾರ್ನ್ ಮಾಡೋದು, 50 ರಿಂದ 60 ಆಪ್ಷನ್ಸ್ ಎಂಟ್ರಿ ಮಾಡಿ ಅಂತ. ಇದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದು, ಒಂದು ಆಪ್ಷನ್ ಎಂಟ್ರಿ PDF ಕೊಡ್ತಾ ಇರೋದು. ಇದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅವ್ರಿಗೆ ಏನ್ ಪೇ ಮಾಡ್ಬೇಕು ಅದು ಇದು ಅಂತ, ಯುವರ್ ಚಾಯ್ಸ್. ನಾನು ಹೇಳ್ತಾ ಇರೋದು, ನಾನು ಏನ್ ಮಾಡ್ತೀನಿ ಸಿಂಪಲ್, ಇಲ್ಲಿ ನಿಮ್ಮ ರ್ಯಾಂಕಿಂಗ್ಗೆ ನೀವು ಯಾವ ಕಾಲೇಜ್, ಯಾವ ಪ್ಲೇಸ್ ಅಲ್ಲಿ ಕೇಳ್ತೀರಾ, ಯಾವ ಬ್ರಾಂಚಸ್ ಕೇಳ್ತೀರಾ, ಯಾವುದೇ ಕ್ಯಾಟಗರಿ ಆಗಿರ್ಬೋದು, ನೀವು ಯಾವುದೇ ಕ್ಯಾಟಗರಿ ಆಗಿರ್ಬೋದು ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೇ ಕ್ಯಾಟಗರಿ ಆಗಿರ್ಬೋದು, ಕ್ಯಾಟಗರಿ 1, 2A, 3A, 3B, 3GM, SC, SG, ಹೈದರಾಬಾದ್, ಕರ್ನಾಟಕ, ಯಾವ್ದಾನ ಆಗಿರ್ಬೋದು, ಒಂದು ಲಿಸ್ಟ್ ಪ್ರೊವೈಡ್ ಮಾಡ್ತೀನಿ. ಒಂದು 70 ರಿಂದ 80 ಕಾಲೇಜ್ ಲಿಸ್ಟ್ ಪ್ರೊವೈಡ್ ಮಾಡ್ತೀನಿ. ಅದನ್ನ ನೋಡ್ಕೊಂಡು ಒಂದು PDF ಕೊಡ್ತೀನಿ.
ಆ PDF ತಗೊಂಡು ನೀವು ರೆಫರ್ ಮಾಡ್ಕೊಂಡು A3 ಪ್ರಿಂಟ್ಔಟ್ ತಗೊಂಡ್ರೆ ಡೀಟೇಲ್ ಆಗಿ ಕಾಣಿಸುತ್ತೆ ನಿಮ್ಗೆ ಯಾವ ಕಾಲೇಜಸ್ ಬರುತ್ತೆ ಅಂತ. ಅವಾಗ ಏನಾಗುತ್ತೆ ನಿಮ್ಗೆ ನಿಮ್ಮ ರ್ಯಾಂಕಿಂಗ್ ಇವಾಗ 280 ರ್ಯಾಂಕಿಂಗ್ ಬಂದಿದೆ, 280 ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಚಾನ್ಸಸ್ ತಗೊಂಡಾಗ ಚಾನ್ಸಸ್ ಅನಲೈಸ್ ಮಾಡಬೇಕು ಅಂದ್ರೆ ಮೋರ್ ದೆನ್ 90 ಇತ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೆಸ್ ದೆನ್ 90 ಸ್ವಲ್ಪ ಮಾಡರೇಟ್ ಇರುತ್ತೆ, ಸಿಕ್ಕಿದ್ರು ಸಿಗ್ಬೋದು. ಲೆಸ್ ದೆನ್ 75 ಚಾನ್ಸಸ್ ಆರ್ ದೇರ್. ಓಕೆ, ಗ್ರೇಟರ್ ದೆನ್ 75 to 90 ಚಾನ್ಸಸ್ ಇದೆ. ಯಾಕಂದ್ರೆ ಎವ್ರಿ ಟೈಮ್ ನಾನು ಹೇಳಕ್ ಆಗಲ್ಲ, ಇದು ವೇರಿ ಆಗ್ತಾ ಇರುತ್ತೆ. ಪ್ಯೂರ್ಲಿ ಡಿಪೆಂಡ್ ಅಪಾನ್ ದ ಅಲಾಟ್ಮೆಂಟ್, ಡಿಪೆಂಡ್ ಅಪಾನ್ ದ ಸ್ಟೂಡೆಂಟ್ಸ್ ಹತ್ರ ಕೊಡ್ತಾರೆ ಆ ತರ. ಲೆಸ್ ದೆನ್ 75 ಚಾನ್ಸಸ್ ತುಂಬಾ ಕಡಿಮೆ ಇದೆ. ಲೆಸ್ ದೆನ್ 50 ಖಂಡಿತ ಸಿಗಲ್ಲ. ಈ ತರ ಅನಲೈಸ್ ಮಾಡ್ಕೊಂಡು ನೋಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ನಿಮ್ಗೆ ಇಲ್ಲಿ ಯಾವ ಕಾಲೇಜ್ ಯಾವ ಸಿಗುತ್ತೆ. ಅವ್ರು ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ, ಹಂಗೆ ಸಿಗುತ್ತೆ ಸಿಗಲ್ಲ ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ಈ ಐಡಿಯಾ ನಾನು ನಿಮ್ಗೆ ಕೊಡ್ತೀನಿ. ಇದಕ್ಕೊಂದು ಸ್ಮಾಲ್ ಚಾರ್ಜಸ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪಿಂಗ್ ಮಾಡಿ. ನನಗೆ PDF ಬೇಕು ಅಂದ್ರೆ ಬೇಕಾದ್ರೆ ಇವಾಗಲೇ ಮಾಡಬಹುದು. ನಿಮ್ಗೆ ಪ್ರಿಡಿಕ್ಷನ್ ರ್ಯಾಂಕ್ ಪ್ರಿಡಿಕ್ಟರ್ ಗೊತ್ತಿದ್ರೆ ನಿಮ್ಗೆ ಎಕ್ಸಾಕ್ಟ್ ಇಷ್ಟು ರ್ಯಾಂಕ್ ಬರುತ್ತೆ ಅಂತ ಇದ್ರಲ್ಲಿ ಕೊಡ್ತೀನಿ. ರ್ಯಾಂಕಿಂಗ್ ಬಂದಾದ್ಮೇಲೆ DC ರ್ಯಾಂಕ್ ಬಂದಾದ್ಮೇಲೆ ತಗೊಬಹುದು, ನೋ ಇಶ್ಯೂ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ದಿಸ್ ದ ಒನ್ ಥಿಂಗ್ ಯು ನೀಡ್ ಟು ಫಾಲೋ. ಇಂಟ್ರೆಸ್ಟ್ ಇದ್ದವರು ಪಿಂಗ್ ಮಾಡಬಹುದು PDF ಬೇಕು ಅಂತಂದ್ರೆ. ಇದಕ್ಕೆ ನಾನು ಹೇಳ್ತಾ ಇರೋದು, ಇದು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಂದು ಪ್ರಮೋಷನ್ ಅಂತಲ್ಲ. ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಂತೀರಾ. ಹೇಳಿದ್ನಲ್ಲ 10,000 ರ್ಯಾಂಕಿಂಗ್ ಇರುತ್ತೆ ರೀ. ನಾನು ಲಾಸ್ಟ್ ಟೈಮ್ ನೋಡಿದ್ದೆ 10,000 ರ್ಯಾಂಕಿಂಗ್. ಅವ್ನು ಎಷ್ಟು ಆಪ್ಷನ್ ಎಂಟ್ರಿ ಮಾಡೋಣ ಅಂತಂದ್ರೆ 8 ಆಪ್ಷನ್ ಎಂಟ್ರಿ ಮಾಡೋನೆ. ಏನ್ ಬೃಹಸ್ಪತಿ, ಅದು ಯಾವ್ದು ಮಾಡೋಣ ಅಂದ್ರೆ RV, PES, BMS, MS ರಾಮಯ್ಯ, ಇಷ್ಟರಲ್ಲಿ 2 ಬ್ರಾಂಚ್ ಕೊಟ್ಟವನು. 8 ಆಪ್ಷನ್ ಎಂಟ್ರಿ ಮಾಡೋನೆ. ಅವನು ರ್ಯಾಂಕಿಂಗ್ ನೋಡಿದ್ರೆ 10,000 ಇದೆ. ಅವ್ನು ಕೊಟ್ಟಿರೋದು ನೋಡಿದ್ರೆ ಟಾಪ್ ಕಾಲೇಜ್ ಸಿಗುತ್ತಾ? ಖಂಡಿತ ಸಿಗಲ್ಲ. ಏನ್ ಮಾಡ್ದ, ಫಸ್ಟ್ ಆಪ್ಷನ್ ಎಂಟ್ರಿಲಿ ಬರೀ 8 ಕಾಲೇಜ್ ಕೊಟ್ಟ. ಸೆಕೆಂಡ್ ರೌಂಡ್ ಬಂದ, ಅಲ್ಲಿ ಎಂಟ್ರಿ ಮಾಡಕ್ ಆಪ್ಷನ್ಸೇ ಇಲ್ಲ, ಏನು ಮಾಡಕ್ ಆಗಲ್ಲ. ಅಲಾಟ್ಮೆಂಟ್ ಆಗಿಲ್ಲ ಅವನಿಗೆ, ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ, ನಾಟ್ ಅಲಾಟೆಡ್. ಈ ಸ್ಕ್ರೀನ್ ಬಂತು ನೋಡಿ. ಫಸ್ಟ್ ರೌಂಡ್ ಅಲ್ಲಿ ಈ ಸ್ಕ್ರೀನ್ ಬಂತು, ಸೆಕೆಂಡ್ ರೌಂಡ್ ಅಲ್ಲಿ ಸ್ಕ್ರೀನ್ ಬಂತು, ಥರ್ಡ್ ರೌಂಡ್ ಹೋದಾಗ ಇವೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಇಂಥವ್ರು ಡೈರೆಕ್ಟ್ ಆಗಿ ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ. ಅವಾಗ ಏನ್ ಮಾಡ್ಬೋದು, ಥರ್ಡ್ ರೌಂಡ್ ಹೋದಾಗ ಫ್ರೆಶ್ ಆಪ್ಷನ್ ಎಂಟ್ರಿ ಬರುತ್ತೆ. ಥರ್ಡ್ ರೌಂಡ್ ಯಾರು ಹೋಗ್ತಾರೆ, ಯಾರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು, ಮೇಕಪ್ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಅವರು ಮಾತ್ರ. ಯಾವುದೇ ಕಾರಣಕ್ಕೂ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿರೋರು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಈ ಸಲ ಅರ್ಥ ಮಾಡ್ಕೊಳ್ಳಿ, ನೋ ಚಾನ್ಸ್ ಫಾರ್ ದೆಮ್ ಟು ಗೋ ಟು ಥರ್ಡ್ ರೌಂಡ್. ಅರ್ಥ ಮಾಡ್ಕೊಳ್ಳಿ. ಒಂದು, ನೀವು ಫಸ್ಟ್ ರೌಂಡ್ ಅಲ್ಲಿ ಇವಾಗ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ ನೋಡಿ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ 4 ಚಾಯ್ಸ್ ಸಿಗುತ್ತೆ. ಯಾವ್ದೋ ಒಂದು ಚಾಯ್ಸ್ ತಗೊಂಡ್ಲೇಬೇಕು. ಚಾಯ್ಸ್ 1 ತಗೊಂಡ್ರೆ ಜಾಯ್ನ್ ಆಗ್ಬೇಕು, ಚಾಯ್ಸ್ 2 ಚಾಯ್ಸ್ 3 ತಗೊಂಡ್ರೆ ಸೆಕೆಂಡ್ ರೌಂಡ್ ಹೋಗ್ತೀರಾ, ಸೆಕೆಂಡ್ ರೌಂಡ್ ಹೋದ್ರೆ ಅಲ್ಲಿ ಜಾಯ್ನ್ ಆಗ್ಬೇಕು. ಸೊ ಒಂದು ಅಲಾಟ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ ಜಾಯ್ನ್ ಆಗ್ಲೇಬೇಕು. ಇವಾಗ ಇನ್ನೊಂದು ಆಪ್ಷನ್ ಬರುತ್ತೆ, ಸರ್ ನನಗೆ ರೌಂಡ್ 1 ಅಲ್ಲಿ ಸೀಟ್ ತಗೊಂಡೆ, ಸೀಟ್ ಬಂತು ನನಗೆ, ಚಾಯ್ಸ್ 3 ತಗೊಂಡೆ, ಕ್ಯಾನ್ಸಲ್ ಮಾಡ್ಕೊಂಡೆ ಅಂದ್ರೆ ಚಾಯ್ಸ್ 3 ತಗೊಂಡಾಗ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ರೌಂಡ್ ಹೋದೆ. ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನನ್ಗೆ ಏನ್ ಸರ್ ಅಂತಂದ್ರೆ ಅವ್ರು ಥರ್ಡ್ ರೌಂಡ್ ಎಲಿಜಿಬಲ್ ಆಗ್ತಾರೆ, ಅವ್ರು ಮಾತ್ರ. ಓಕೆ, ಯಾರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು, ಮತ್ತೆ ಚಾಯ್ಸ್ 3 ತಗೊಂಡು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅವರು ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಸೀಟ್ ಸಿಗುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಮಾಡ್ತಾರೆ. ಏನು ಅಂತಂದ್ರೆ ಸೆಕೆಂಡ್ ರೌಂಡ್ ಹೋಗ್ತಾರೆ, ಅಲ್ಲಿ ಅಲಾಟ್ಮೆಂಟ್ ಅವ್ರಿಗೆ ಇಷ್ಟ ಆಗಲ್ಲ, ಅಲ್ಲಿ ಬಿಟ್ಬಿಡ್ತಾರೆ. ಈ ಸರಿ ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡಿ, ಈ ಸಲ ಆತರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ KCT ನ ನೋಡ್ತಾ ಇದೀನಿ, FIR ಆಗ್ತೀನಿ ಅಂತ ಹೇಳ್ತಾ ಇದಾರೆ. ಸೀಟ್ ಬ್ಲಾಕಿಂಗ್ ಮಾಡ್ಕೊಂಡು FIR ಆಗ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಸೆಕೆಂಡ್ ರೌಂಡ್ ಹೋಗಿದೀರಾ ಅಂದ್ರೆ ಒಂದೇ ಆಪ್ಷನ್ ನಿಮಗೆ, ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ನ ಜಾಯ್ನ್ ಆಗ್ಬೇಕು. ಫಸ್ಟ್ ರೌಂಡ್ ಬಂದಿರೋ ಕಾಲೇಜ್ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡ್ ಬಂದಿರೋ ಕಾಲೇಜ್ ಆಗಿರ್ಬೋದು. ತುಂಬಾ ಜನಕ್ಕೆ ಡೌಟ್ಸ್ ಬರುತ್ತೆ ಇದು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಥರ್ಡ್ ರೌಂಡ್ ಹೋದ್ರೆ ಅಲ್ಲಿ ಮತ್ತೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು ನೀವಲ್ಲಿ. ಯಾಕಂದ್ರೆ ಉಳಿಕೆ ಪಳಿಕೆ ಸೀಟ್ಸ್ ಇರುತ್ತೆ ಮತ್ತೆಲ್ಲ. ಇಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಯಾವ ಇವಾಗ ಸೀಟ್ಸ್ ಕ್ಯಾಟಗರಿಗೆ ಬಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಬರುತ್ತೆ. ಸೆಕೆಂಡ್ ರೌಂಡ್ ಬರೋ ಯಾವ ಸೀಟ್ಸ್ ಅಂತಂದ್ರೆ ಯಾವ್ದು ಅಲಾಟ್ಮೆಂಟ್ ಆಗಿಲ್ಲ, ಉಳ್ಕೊಂಡಿರುತ್ತೆ, ಫೀಸ್ ಪೇಮೆಂಟ್ ಮಾಡಿಲ್ಲ, ಅವೆಲ್ಲ ಸೀಟ್ ಸೆಕೆಂಡ್ ರೌಂಡ್ ಬರುತ್ತೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಅಡ್ಮಿಷನ್ ಆದ್ಮೇಲೆ ನಿಮಗೆ ಯಾವ ಅಲಾಟ್ಮೆಂಟ್ಸ್ ಇರುತ್ತೋ, ಮೀನ್ಸ್ ಯಾವ ಸೀಟ್ಸ್ ಇರುತ್ತೋ ಅದು ಥರ್ಡ್ ರೌಂಡ್ ಬರುತ್ತೆ ನಿಮಗೆ. ಓಕೆ, ಸೊ ಫಸ್ಟ್ ರೌಂಡ್ ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಬರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಜಾಯ್ನ್ ಆಗಿರೋ ಯಾರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತೆ ಯಾರು ಚಾಯ್ಸ್ ತಗೊಂಡು ಫೀಸ್ ಕಟ್ಟಿಲ್ಲ ಅಂತ ಸೀಟ್ ಸೆಕೆಂಡ್ ರೌಂಡ್ ಬರುತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ ಸೆಕೆಂಡ್ ರೌಂಡ್ ಮುಗಿದೋಗುತ್ತೆ. ಥರ್ಡ್ ರೌಂಡ್ ಬರೋದು ಯಾವ್ದು ಅಂತಂದ್ರೆ ಯಾವ್ದನ್ನ ಅಡಿಷನಲ್ ಆಗೋದು ಅಥವಾ ಯಾವ್ದನ್ನ ಸೀಟ್ಸ್ ಉಳ್ಕೊಂಡಿರೋದು ಅವೆಲ್ಲ ಥರ್ಡ್ ರೌಂಡ್ ಬರುತ್ತೆ. ಅದನ್ನ ಉಳಿಕೆ ಪಳಿಕೆ ಸೀಟ್ಸ್ ಅಂತ ಕರಿತೀವಿ. ಅಲ್ಲಿ ಮೇಕಪ್ ಎಕ್ಸಾಮ್ ಅವರು ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತವ್ರು ಬಂದು ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಒಂದು ಕಾಷನ್ ಡೆಪಾಸಿಟ್ ಕೊಡಬೇಕು, ಫಸ್ಟೇ ಫೀಸ್ ಪೇಮೆಂಟ್ ಮಾಡಬೇಕು. ಯಾಕಂದ್ರೆ ಥರ್ಡ್ ರೌಂಡ್ ಅಲ್ಲಿ ಡೆಫಿನೆಟ್ಲಿ ಅಲಾಟ್ಮೆಂಟ್ ಆಗುತ್ತೆ, ನೀವು ಹೋಗಿ ಜಾಯ್ನ್ ಆಗಬೇಕಾಗುತ್ತೆ. ಅಂತವ್ರ ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಇಷ್ಟು ಇದೆ, ದಿಸ್ ದ ಕಂಪ್ಲೀಟ್ ಗೈಡ್ ಲೈನ್ಸ್ ಓವರ್ ಆಲ್ ಕೊಡ್ತಾ ಇರೋದು ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ರೌಂಡ್ಸ್ ಮೇಲೆ ವೇರಿ ಆಗುತ್ತೆ. ಫಸ್ಟ್ ಥಿಂಗ್, ರೌಂಡ್ಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಡೀಟೇಲ್ ಆಗಿ ರೌಂಡ್ 1, ರೌಂಡ್ 2, ರೌಂಡ್ 3 ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಟೈಮ್ ಬಂದಾಗ ಶೆಡ್ಯೂಲ್ಸ್ ಬರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋ ಅಬೌಟ್ ದ ರೌಂಡ್ಸ್, ನೋ ಅಬೌಟ್ ದ ಚಾಯ್ಸಸ್. ಮೇನ್ ಥಿಂಗ್ ದ ಚಾಯ್ಸಸ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ಗೆ ಚಾಯ್ಸಸ್ ಸಿಗುತ್ತೆ, ಸೆಕೆಂಡ್ ರೌಂಡ್ಗೂ ಸಿಗಲ್ಲ, ಥರ್ಡ್ ರೌಂಡ್ಗೂ ಸಿಗಲ್ಲ.
ಇದು ತುಂಬಾ ಜನ ಕನ್ಫ್ಯೂಷನ್ ಆಗುತ್ತೆ, ಮಾಡ್ತಾರೆ, ಮಾಡಕ್ ಹೋಗ್ಬೇಡಿ. ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್ ಬೇಕು ಸರ್, ಟೆನ್ಷನ್ ಫ್ರೀ ಗೈಡೆನ್ಸ್ ಬೇಕು, 1-to-1 ಸಪೋರ್ಟ್ ಬೇಕು ಅಂದ್ರೆ ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಅದಕ್ಕೆ ಚಾರ್ಜಸ್ ಇರುತ್ತೆ. ಪಿಂಗ್ ಮಾಡಿ, ಜಾಯ್ನ್ ಆಗಿ. ಒಂದು ಗ್ರೂಪ್ ಇದೆ, ಆಡ್ ಮಾಡ್ತೀನಿ, ನಿಮ್ಮ ನಂಬರ್ ಸೇವ್ ಮಾಡ್ತೀನಿ. ನಂಬರ್ ಸೇವ್ ಮಾಡಿ, ಈ ಆಪ್ಷನ್ ಎಂಟ್ರಿ PDF ನ ಫ್ರೀ ಆಗಿ ಕೊಡ್ತೀನಿ. ಕಂಪ್ಲೀಟ್ ಗೈಡೆನ್ಸ್ ಎನಿ ಪಾಯಿಂಟ್ ಆಫ್ ಟೈಮ್. ಐ ಆಮ್ ಹ್ಯಾಂಡ್ಲಿಂಗ್ ದಿಸ್ ಫ್ರಮ್ ಲಾಸ್ಟ್ 5 years. ಎನಿ ಪಾಯಿಂಟ್ ಆಫ್ ಟೈಮ್ ಏನೇ ಡೌಟ್ ಇದ್ರೋ ಕ್ಲಿಯರ್ ಮಾಡ್ತೀನಿ. ಟೆನ್ಷನ್ ಫ್ರೀ ಕೌನ್ಸಿಲಿಂಗ್ ಆಗ್ಬೇಕು ಅಂತಂದ್ರೆ ಯು ಕ್ಯಾನ್ ಪಿಂಗ್ ಮೀ, ಕಾಂಟ್ಯಾಕ್ಟ್ ಮೀ. ಓಕೆ, ಸೊ ಐ ಥಿಂಕ್ ಕಂಪ್ಲೀಟ್ ಇನ್ಫಾರ್ಮೇಶನ್, ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದೀನಿ, ಸ್ವಲ್ಪ ಲೆಂತಿ ಬರುತ್ತೆ. ಡೀಟೇಲ್ ಆಗಿ ನೋಡಿ. ಇನ್ನ ಏನೋ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಯಾಕಂದ್ರೆ ಡೌಟ್ಸ್ ಬರುತ್ತೆ. ನಾನು ಓವರ್ ಆಲ್ ಒಂದು ವ್ಯೂ ಕೊಟ್ಟಿದ್ದೀನಿ, ಡೀಟೇಲ್ ಹೋದಾಗ ಡೌಟ್ಸ್ ಬರುತ್ತೆ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬಗ್ಗೆ. ಓಕೆ, ಸೊ PDF ಬೇಕು ಅಂದ್ರೆ ಅವರು ಪಿಂಗ್ ಮಾಡಿ. ಒಂದು ಸ್ಮಾಲ್ ಚಾರ್ಜಸ್ಗೆ ಯೋಚನೆ ಮಾಡಬೇಡಿ, ಒಂದು ವ್ಯೂ ತಗೊಳ್ಳಿ, ಐಡಿಯಾ ಬರುತ್ತೆ. ಇಲ್ಲ ಅದ್ರ ಮೇಲೆ ನಿಮ್ ಇಷ್ಟ, ನಾನೇನು ಮಾಡಕ್ಕಾಗಲ್ಲ. ಓಕೆ, ಸೊ ಇಷ್ಟು ಇನ್ಫಾರ್ಮೇಶನ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಬಗ್ಗೆ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟೆಪ್ಸ್ ಇಷ್ಟು ಬರುತ್ತೆ ನಿಮ್ಗೆ, ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಇಷ್ಟೊತ್ತು ಹೇಳಿ ನಾನು ಓವರ್ ಆಲ್ ವ್ಯೂ, ಡೀಟೇಲ್ಡ್ ವ್ಯೂ ನಾನು ಹೇಳ್ತೀನಿ. ಸೊ ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಅಂಡ್ ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. PDF ಬೇಕು ಅಂದ್ರೆ ಪಿಂಗ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.